ನೋಡ್ರಿ ಇವಾಗ ಕಾಂಕ್ರೀಟ್ ಹಾಕ್ತಾ ಇದೀವಿ. ನಮ್ಗೆ ಒಂದೇ ಭಯ, ಚಿರತೆ ಭಯ. ನಮ್ಮ ಹುಡುಗಿ ಇದೇ ಚಾಲೆಂಜ್ ಇಬ್ಬರಿಗೂ ನಾನ್ ಮಾಡ್ತೀನಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಸಡ್ಡಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸಡ್ಡನ್ನ ಫೈನಲಿ ರೆಡಿ ಮಾಡಿಸ್ತಾ ಇದೀವಿ. ನೋಡ್ರಿ ಅಬ್ಬಾ, ಸುಮಾರು ದಿನ ಆಯಿತು ಮಾಡಿಸ್ಬೇಕು ಅಂತ ಟೈಮೇ ಸಿಕ್ಕಿರಲಿಲ್ಲ. ಫೈನಲಿ ಇವತ್ತು ಏನಾದರೂ ಆಗಲಿ, ಎಷ್ಟೊತ್ತಾದರೂ ಆಗಲಿ, ಒಂದು ದಿನದಲ್ಲೇ ಎಲ್ಲ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀವಿ. ಫಸ್ಟು ಇಲ್ಲಿ ಕಲ್ಲನ್ನು ಹಾಕ್ಕೊಂಡು ಇದ್ರ ಮೇಲ್ಗಡೆ ಗಾರೆ ಹಾಕಬೇಕು, ಆಮೇಲೆ ಸುತ್ತ ಮೆಸ್ ಹಾಕಿ ರೆಡಿ ಮಾಡಬೇಕು. ಸೊ ಎಲ್ಲ ನಮ್ಮ ಹುಡುಗರೆಲ್ಲ ರೆಡಿ ಮಾಡ್ತಾವ್ರೆ. ಈಗ ನಾನೊಂದು ಕಲ್ಲು ಹೊಡಿತೀನಿ ನೋಡಿ. ಒಳ್ಳೆ ಕೆಲಸನೂ ಆಗುತ್ತೆ, ಎಕ್ಸರ್ಸೈಸು ಆಗುತ್ತೆ. ಬೆಳಗ್ಗೆಯಿಂದ ಅದಂಗೆ ಹೊಡಿದ್ರಿ ಅಣ್ಣ, ಸುಸ್ತಾಗ್ನಿಲ್ವಾ? ಒಂದು ಕಲ್ಲು ಹೊಡೋದಕ್ಕೆ ಸುಸ್ತಾಯ್ತು ನನಗೆ ನೋಡಿ. ಫುಲ್ ಜಿಮ್ ಬಾಡಿ. ಹಾಂ, ಗೊತ್ತಾ? ಗೊತ್ತಿಲ್ಲ, ನೋಡಿಲ್ವಾ? ನಮ್ಮೂರವ್ರು ಇನ್ನೂ ನನ್ನೇ ನೋಡಿಲ್ವಂತೆ ನೋಡ್ರಿ. ನಿಮ್ಮೂರೇ. ಆ ಪೈಪ್ ಒಂದು ಸಣ್ಣ ಹೋಲಾಗಿತ್ತು ಅಷ್ಟೇ. ಹೋಲಲ್ಲ, ಒಂದು ಸಣ್ಣ ಪಿನ್ ಚುಚ್ಚಿದಾಗ ಒಂದು ಸಣ್ಣ ಗ್ಯಾಪ್ ಅಷ್ಟೇ. ಆ ಗ್ಯಾಪಿಗೆ ಇಲ್ಲಿ ನೋಡಿ ಆಯಿಲ್ ಎಷ್ಟೋಗಿದೆ. ಇವಾಗ ಇದೆ ನೋಡಿ, ಇದು ಫಿಟ್ ಮಾಡಿದ್ದೀವಿ. ಸೊ ಇವಾಗ ನೋಡೋಣ, ನೆನ್ನೆನೇ ಮುಗಿಯುತ್ತೆ ಕೆಲಸ ಅಂತ ಅಂದ್ಕೊಂಡ್ವಿ, ಬಟ್ ಮುಗಿದಿಲ್ಲ, ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಇವತ್ತು ಕಂಪ್ಲೀಟ್ ಮಾಡಬೇಕು ಅದನ್ನು. ಇವಾಗ ನೀರು ಹಾಕಿ ಇದನ್ನು ಬಡಿಬೇಕು, ಅದಾದಮೇಲೆ ಗಾರೆ ಹಾಕ್ಬೇಕು. ನೋಡ್ರಿ ಇವಾಗ ಕಾಂಕ್ರೀಟ್ ಹಾಕ್ತಾ ಇದ್ದೀವಿ. ಓಡುತ್ತೆ ಏನು ನೋಡೋಣ ಬನ್ನಿ. ನೋಡ್ರಿ, ನೋಡ್ತಾ ನಮ್ಮ ಕೆಲಸ ನೋಡಿ ಇಷ್ಟಕ್ಕೆ ಬಂತು. ಕರೆಂಟ್ ಬೇರೆ ಹೋಯ್ತು. ಇಷ್ಟೊತ್ತು ತನಕ ಕರೆಂಟಲ್ಲಿ ಮಿಷನಲ್ಲಿ ಮಾಡ್ತಾಯಿದ್ವಾ, ಕರೆಂಟ್ ಹೋಗಿ ಇವಾಗ ಕೈಯಲ್ಲೇ ಕಲಿಸ್ತಾ ಇದ್ದೀವಿ. ಹಾಲು ಕರೆದ್ವಿ, ಹಾಲು ಎತ್ಕೊಂಡು ಹೋಗ್ತಾ ಇದ್ದಾರೆ. ಹುಷಾರಾಗಿ ಹಾಕ್ಬಿಟ್ಬಾರ ಇವಾಗ ಸರಿ ಇಲ್ಲ ಗೈಸ್. ಹಾಲನ್ನು ಬೇರೆಯವ್ರ ಹೆಸರಲ್ಲಿ ಹಾಕ್ಸ್ಬಿಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ತಿಂಡಿ ತಗೊಂಡ್ಬಿಡ್ತಾನೆ. ಮೀನಾಕ್ಷಿ ಟೈಮ್ ನೋಡ್ರಿ 6:15 ಆಯಿತು. ನಮ್ಮ ಸಡ್ ಕೆಲಸ ಮುಗೀತು ಫೈನಲಿ. ಅಂತೂ ಕತ್ಲಾಯಿತು, ನಮ್ಮ ಕೆಲಸ ಮಾತ್ರ ಮುಗ್ದಿಲ್ಲ. ಸಡ್ ಕೆಲಸ ಅಲ್ಲ, ಸಡ್ ಕೆಲಸ ಆಯಿತು ಆಲ್ಮೋಸ್ಟ್. ಇಲ್ಲಿ ನೋಡಿ ಎಲ್ಲ ಇದು ಕ್ಯೂರಿಂಗ್ ಆಗೋ ತನಕ ಸುಮಾರು 8 ದಿನ ಬೇಕಂತೆ. 8 ದಿನ ತನಕ ನಮಗೆ ಒಂದೇ ಭಯ, ಚಿರತೆ ಭಯ. ಸೊ ಚಿರತೆ ಏನಾದರೂ ಬಂದರೆ ಇಷ್ಟು ದಿನ ಒಳಗೆ ಕಟ್ಕೊತಾ ಇದ್ವಿ, ಅಂದರೆ ಗಾರೆ ಹಾಕಿರ್ಲಿಲ್ವಲ್ಲ, ಇವಾಗ ಕೆಳಗಡೆ ಗಾರೆ ಹಾಕ್ಬಿಟ್ಟಿದ್ದೀವಿ. ಇದು ಕ್ಯೂರ್ ಆಗೋದಕ್ಕೆ ಒಂದು 7-8 ದಿನ ಬೇಕು, 1 ವೀಕ್ ಬೇಕು. ಸೊ ಅದಕ್ಕೆ ಇವಾಗ ಎಲ್ಲ ಹೊರಗಡೆ ಕಟ್ಟಿದ್ದೀವಿ ಎಸ್ಗಳು. ಅದೊಂದು ಸ್ವಲ್ಪ ಭಯ. ಮತ್ತು ನಾವಿಲ್ಲೇ ಹೊರಗಡೆ ಕೆಲಸ ಮಾಡ್ತಿದ್ದೀವಲ್ಲ ಇವಾಗ ಬೆಳಗನ. ಸೊ ಅದೊಂದು ಅಂದರೆ ಆ ಸೌಂಡಿಗೆ ಯಾವುದೇ ಪ್ರಾಣಿಗಳು ನಮ್ಮ ಹತ್ರ ಬರಲ್ಲ ಅನ್ನೋ ಧೈರ್ಯ. ಎಕ್ಸ್ಪೀರಿಯನ್ಸ್ ಡ್ರೈವರ್ ನೋಡ್ರಿ, ಇಲ್ಲಿ ಬಂದರೆ ತುಡುಕೋದು ಹಂಗಂತ ನಮಗೊಂದು ಧೈರ್ಯ. ನೆನ್ನೆ ರಾತ್ರಿ ನೋಡಿದ್ರಲ್ಲ ಆನೆ ಹೋಗಿದ್ದು, ಬರ್ತಾಯಿದ್ದೀವಿ, ರೋಡ್ ಮಧ್ಯೆನೇ ಸಿಕ್ಬಿಡ್ತಾನೆ. ಸೊ ನಾನು ಹೇಳಲಿಲ್ಲ ಸಿಗುತ್ತೆ ಅಂತ. JCB ಬಂತಲ್ಲ ಅಣ್ಣ, ಆವತ್ತಿಂದ ಗಾಡಿ ತೊಳೆಯೋದೇ ಎತ್ತೋದೇ ಬಿಟ್ಬಿಟ್ಟು ಜಾಸ್ತಿ. ಇಲ್ಲ ಅಂದರೆ 3 ದಿವಸಕ್ಕೆ 2 ದಿವಸಕ್ಕೆ ಒಂದ್ಸಲ ಗಾಡಿ ವಾಶ್ ಮಾಡ್ತಾನೆ ಇರ್ತೀನಿ. ಹಿಂಗೆ ಮಡಿಕೊಳ್ಳೋದೇ ಇಲ್ಲ ಗಾಡಿ. ಚಳಿ ನೋಡಿ, ಬೆಳಿಗ್ಗೆನಾಗ ಅಷ್ಟೊಂದು ಬಿಸಿಲು ಹೊಡಿಯುತ್ತೆ. ಇಷ್ಟೊತ್ತಲ್ಲಿ ಚಳಿ ಅಂದರೆ ಚಳಿ. ಹಾಂ, ನಮ್ಮಪ್ಪನ ಮನೆದು. ನಮ್ಮ ಹುಡುಗಿ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತಲ್ಲ, ಸರಿ ಇನ್ನೊಂದು ಫೋನ್ ಇಲ್ಲಿ ನೋಡ್ಪ. ಸರ್ ಜೋಕೆಲ್ಲ ಮಾಡ್ಬೇಡಿ ಸರ್. ನನ್ನ ಹೆಂಡತಿ ಹೀರೋಯಿನ್ ಆಗಕ್ಕೆ ಹೆಂಗ್ ಸಾಧ್ಯ ಸರ್? ನಮ್ಮ ಹುಡುಗಿ ಹೀರೋಯಿನ್. ನಾನು ತೋರಿಸದ ಇಲ್ಲೇ ತೋರಿಸದ ತೋರಿಸು.
ಎಲ್ದು ನಮ್ಮ ಹುಡುಗಿ ಫೋಟೋ ನೀನ್ ಮಡಿಕೊಂಡಿದ್ಯಾ? ಡೌಟ್ ನಂಗೆ ಇವಾಗ. ಪೂಜಾ ಅದೇ ಪೂಜಾ ಹೆಗ್ಡೆ. ನೋಡಿ ಏಟಾಯ್ತಲ್ಲ ಇದ್ರ ಕೈಲಿ ಆಟ ಆಡ್ತಾನ ಮಾಡು. ಅನ್ನೇವಾಗ ಏಟ್ ಮಾಡಿದಲ್ಲ ಇವನ್ಗೆ. ಇಲ್ಲ ತಿಕ್ಕ ಮುಚ್ಕೊಂಡ್ ಕೂತ್ಲ 10 ನಿಮಿಷ ಹೋಗುವಂತವ್ನಿ ನೆಗಿತವ್ನೆ ಹೋಗ್ಬಿಟ್ಟು ಏನು ಮಾಡಬೇಕಲ್ಲ ಅಮಾವಾಸ್ಯೆ ಅಂತ ಅಣ್ಣಯ್ಯ ನೆನ್ನೆ ಕಟ್ಲ ಅಮಾವಾಸ್ಯೆ ನೋಡ್ರಿ ಸುಮ್ಮನೆ ಆಗ್ತಾನೆ ಇರ್ಬೇಕು ಇದಕ್ಕೆ ಡೀಸೆಲ್ನ. ಡೀಸೆಲ್ ಒಂಚೂರು ಕಲರ್ ಐತ್ರ ಅವಾಗ ತಕೊಂಬಂದಾಗಿಂದ. ಅವಾಗ ನೀಲಿ ಕಲರ್ ಇತ್ತು, ಈಗ ಹಸಿರಿದ್ದ, ಇವಾಗ ಹಸಿರು ಕಾಣ್ತೈತೆ. ಹೆಂಗ್ ಕಾಣ್ತೈತೆ? ಚೇಂಜ್ ಆಗಿರ್ಬೋದು. ನೀನು ಮೊದಲು ಇದು ವೈಟ್ಗೆ ಇತ್ತು, ಈಗ ರೆಡ್ ಆಗ್ಬಿಟ್ಟದೆ. ಅದಂಗೆ ಅದು ಇವಾಗ ನೀನ್ ಬಂದಾಗ್ಲೂ ಒಂದೇ ತರ ಕೆಲಸ ಮಾಡ್ತೀನಿ, ಬರ್ದಿದಾಗ್ಲೂ ಒಂದೇ ತರ ಕೆಲಸ ಮಾಡ್ತೀನಿ ನಾನು. ಚಿರತೆ ಬರ್ತಾವೆ ನಡಿ ಟೈಮ್ ಸುಮಾರು 12 ಗಂಟೆ ಆಗ್ತಾ ಬಂತು. ನಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವರು ಕೆಲಸ ಮಾಡ್ತೀನಿ ಅಣ್ಣ ನೀವು ಹೋಗಿ ಮಲ್ಗಿ ಅಂದ. ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಬ ಹೋಗಿ ಇವಾಗ ಮಲ್ಗ್ತೀವಿ. ಸೊ ಒಬ್ಬನೇ ಹೊಡಿತಾನಂತ ಇವಾಗ JCB-ನ. ಓಕೆ ಓಡಿಸ್ಲಿ. ಇವನು ಓಡಿಸಲ್ಲಣ, ಸ್ವಲ್ಪ ಒಂದು 1/4 ಗಂಟೆ ಅರ್ಧ ಗಂಟೆ ಓಡಿಸ್ಬೋದು. ಆಮೇಲೆ ನೀವಿಲ್ಲ ನನ್ಗೂ ಬೇಜಾರು ಹೋಯ್ತು ಅಂದ್ಬಿಟ್ಟು ಇದೇ ಚಾಲೆಂಜ್ ಇವ್ರಿಗೆ ಇಬ್ಬರಿಗೂ ನಾನ್ ಮಾಡ್ತೀನಿ. ನಾನ್ ಮಾಡಷ್ಟು ಗಂಟೆ ಟೈಮ್ ಇವ್ರಿಬ್ರು ನಿದ್ದೆಗೆಡ್ತಾರ. ಬೆಳಗಾನೆ ಕೆಲಸ ಮಾಡ್ದಾನಂತೆ. ಓಕೆ ಮಾಡ್ಲಿ. ಸರಿ ನಾನ್ ರೆಡಿ. ಬೆಳಿಗ್ಗೆ 1000 ರೂಪಾಯಿ ಕೂಲಿ ಕೊಟ್ಬಿಡ್ಬೇಕು. 1000 ರೂಪಾಯಿ ಇವ್ನು ಹೇಳಿದ್ದು ಏನಣ್ಣ? ಈಗ ಇವಾಗ ನಿಮ್ಮಿಬ್ರಿಗೂ ನಿದ್ದೆ ಬರುತ್ತೆ ಅಂತ ಹೇಳಿದ್ರಿ. ನಾನು ಹೇಳ್ತೀನಿ 1000 ರೂಪಾಯಿ ನನ್ಗೋಸ್ಕರ ಅಲ್ಲ, ನಾನ್ ಮಾಡ್ತೀನಲ್ಲ ಬೆಳಿಗ್ಗೆ ಕೆಲಸ, ಅದನ್ನ ಕೂಲಿ ಕೊಟ್ಟು ಮಾಡಿಸ್ತೀನಿ ನಾನು. ಏನಾದ್ರು ಇವನೆಲ್ಲ ಮಾಡ್ತಾನೆ 1/4 ಗಂಟೆ ಟೈಮ್ ಹಂಗಂತ ಹೇಳ್ದ. ಇವತ್ ನೈಟು ಮಾಡಿ ನಾಳೆ ಮಾಡಿ ಜೊತೆ ಬೆಳಗಾನ ಇರ್ತೀನಿ. ಇವಾಗ ನೈಟು ಮಾಡಿ ನಾಳೆ ತಿರ್ಗಾ ಬೆಳಗಾನು ಮಾಡಿ ತಿರ್ಗಾ ನಾಳೆ ನೈಟು ನಾನು ಮಾಡ್ತೀನಿ. 11 ಗಂಟೆ ನೀವಿಬ್ರು ಬರ್ತೀರಾ? ಟೈಮ್ ನೋಡಿ 4 ಗಂಟೆ ಆಗಿದೆ. ಇನ್ನ ಕೆಲಸ ಮಾಡ್ಕೊಂಡೇ ಇದೀವಿ, ಇನ್ನ ಮುಗ್ದಿಲ್ಲ, ಇನ್ನೊಂದು ಸ್ವಲ್ಪ ಇದೆ. ನಮ್ಮ ಕೆಲಸ ಮುಗೀತು 5 ಗಂಟೆ ಆಯ್ತು ರೀ. ನಿದ್ದೆ ಇಲ್ಲ ಏನಿಲ್ಲ. ಓಕೆ ಸಿಗ್ತೀನಿ ಬೆಳಗ್ಗೆ. ಓಕೆ ಡೇಟು 7 ದಿನದಿಂದ ಮಾಡಿಸ್ದೆ ಕೆಲಸ. ಆಲ್ಮೋಸ್ಟ್ ಕೆಲಸ ಮುಗೀತು. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ. ವ್ಲಾಗ್ ಆವತ್ತಿಂದ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ. ಸೊ ಇನ್ಮೇಲಾದರೂ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಬೇಕು. ಅದು ಇದು ಬರೀ ಕೆಲಸನೇ ಆಯಿತು, ವ್ಲಾಗ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಓಕೆ ಫೈನಲಿ ಇನ್ಮೇಲೆ ವ್ಲಾಗನ್ನು ಮಾಡೋಣ. ಮತ್ತು ನಾನು ಪ್ರತಿ ವೀಡಿಯೋ ಮಾಡಿದಾಗಲೂ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ, ನಿಮ್ಮ ಊರು ತೋರಿಸಿ, ನಿಮ್ಮ ಊರು ಟೂರ್ ಮಾಡಿ ಅಂತ. ಸೊ ಯಾರ್ಯಾರು ನಮ್ಮ ಊರನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಊರು ಟೂರ್ ಮಾಡೋಣ. ಫೈನಲಿ ಮಾಡಿದ್ರಾ? ಓಕೆ ಇದಿಷ್ಟು ಹೇಳ್ತಾ ಈ ಒಂದು ಸಣ್ಣ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನಾಳೆ ಒಂದು ಡಿಫ್ರೆಂಟ್ ವೀಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಬಾಯ್.